ಕಾಲೇಜ್ಗೆ ಹೋಗು ಅಂತಂದ್ರೆ ಇಸ್ಪೀಟ್ ಆಡಕ್ ಹೋಗಿದ್ಯಾ? ಮೆಟ್ನ ಹೊಡಿತೀನಿ ನೋಡು. ಹಲ್ಕ ಹಲಾಲ್ ಕೋರ್ ನನ್ನ ಮಗನೇ. ಕಾಲೇಜ್ಗೆ ಹೋಗೋದು ಓದಕ್ಕೆ. ನೋ ಡ್ಯಾಡಿ, ಉಣ್ಣಕ್ಕಾಗ್ಬೇಡ, ಇಡೀ ದಿನ ಊರು ಸುತ್ತು ಅನ್ನೋ ಸುತ್ಬಿಡ್ತೀನಿ. ಆದ್ರೆ ಓದುಗಿದು ಅಂತಲ್ಲ ಹೇಳಕ್ಕೋಗ್ಬೇಡ. ಓದಲ್ಲ ಅಂತಂದ್ರೆ ಜೀವನಕ್ಕೇನ್ ಮಾಡ್ತೀಯಾ? ಆನ್ಲೈನಲ್ಲಿ ರಮ್ಮಿ ಆಡ್ತೀನಿ, IPL ಟೈಮಲ್ಲಿ ಬೆಟ್ಟಿಂಗ್ ಆಡ್ತೀನಿ. ಜೀವನ ಮಾಡಕ್ಕೆ 1000 ದಾರಿ. ನೀನ್ ನಿಮ್ಮ ಅತ್ತೆ ಮಗಳನ್ನೇ ಮದುವೆ ಆಗ್ಬೇಕು. ನಮ್ಮ ಅತ್ತೆನೇ ಚೆನ್ನಾಗಿಲ್ಲ, ಇನ್ನು ಅತ್ತೆ ಮಗಳು ಚೆನ್ನಾಗಿರ್ತಾಳ? ನಾನಾಗಲ್ಲ. ಮತ್ತೆ ಇನ್ಯಾರನ್ನೈತ್ಯಾ? ನಿಂಗೆಸಲ ಹೇಳ್ಬೇಕು ಈ ಚಂದನೆಟ್ಟಿಗಳ ಆಟ ನನ್ನ ಹತ್ರ ಬೇಡ ಅಂತ? ಪ್ರೀತ್ಸೋ ತಪ್ಪ? ಹೇಳು ಅಂತ ನಿಮ್ಮಪ್ಪ ಹೇಳ್ಕೊಟ್ನಾ? ಅಪ್ಪನ ಹತ್ರ ಹೇಳ್ಸ್ಕೊಂಡ್ ಮಾಡೋದು ನಮ್ಮ ಅಪ್ಪನ ಕಾಲಕ್ಕೆ ಮುಗ್ದೋಯ್ತು. ನಿಂಗ್ ಹೊಡಿಬೇಕು ಅನ್ಕೊಂಡೆ, ನಿನ್ಗಲ್ಲ ನಿಮ್ಮಪ್ಪಂಗ್ ಹೊಡಿಬೇಕು. ಬಾಯಿ ಬಿಟ್ರೆ ನಮ್ಮ ಅಪ್ಪನ ಹತ್ರನೇ ಹೋಗ್ತಾಳಲ್ಲ. ಹೌದಾ? ನಿನಗಲ್ಲ ನಿಮ್ಮಪ್ಪ ಹೊಡಿಬೇಕು, ನಿನಗಲ್ಲ ನಿಮ್ಮಪ್ಪ ಹೊಡಿಬೇಕು ಅಂತ ಹೇಳ್ತಿದ್ದಲ್ಲ, ಇವರೇ ನಮ್ಮಪ್ಪ. ಹೊಡಿ, ಆದ್ರೆ ಹೊಡೆಯೋದಕ್ಕಿಂತ ಮುಂಚೆ ಇದನ್ನ ಕೇಳಿಸ್ಕೊ. ನಮ್ಮಪ್ಪ ಮೇಷ್ಟ್ರು, ತಿಂಗ್ಳಿಗಾರೋ 1000 ಸಂಬಳ, ಓಡಾಡ ಕಾರು, ಸ್ವಂತ ಮನೆ. ಇವಾಗ ಹೇಳು. ಹಾಗಾದ್ರೆ ಇಷ್ಟ ದಿನ ನೀನ್ ನನ್ನ ಹಿಂದೆ ತಿರ್ಗಿದ್ದು ನಿಮ್ಮಪ್ಪನ್ ಲವ್ ಮಾಡು ಅಂತ? ಮಗ, ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ವಲ್ಲ ಮಗ. ನಿನ್ನ ಕೆಲ್ಸಕ್ಕೆ ಬಾರ್ದನು ಅನ್ಕೋಬಿಟ್ಟಿದ್ನಲ್ಲ ಮಗ. ರಿಟೈರ್ಡ್ ಆಗೋ ವಯಸ್ಸಲ್ಲಿ ರಿಯೂನಿಯನ್ ಆಗೋ ಆಸನಾ? ಯಾಕೆ ವಯಸ್ಸಾದವ್ರನ್ನ ಮದ್ವೆನೇ ಆಗ್ಬಾರ್ದಾ? ದುಡ್ಡಿಲ್ದೇ ಇರೋ ನಿಮ್ಮಂತ ಹುಡುಗರ್ನ ಮದ್ವೆ ಹಾಕಿಂತ ವಯಸ್ಸಾಗಿರೋ ಅಂಕಲ್ನ ಮದ್ವೆ ಆದ್ರೆ ಡ್ಯಾಡಿ, ಇವಳನ್ನ ಕೊಟ್ಟು ನನ್ಗೆ ಮದುವೆ ಮಾಡಿಲ್ಲ ಅಂದ್ರೆ ನಾನ್ ಸಾಯ್ತೀನಿ. ಮೊದ್ಲೋಗ್ ಸಾಯಿ. ಅಯ್ಯೋ ಹಂಗನ್ಬೇಡಮ್ಮ. 3 ಹೆಣ್ಮಕ್ಳಾದ್ಮೇಲೆ ಹುಟ್ಟಿರೋನು, ನನ್ನ ವಂಶೋದ್ಧಾರ ಕಾಂತಿರೋ ನೀನೊಬ್ನೇ. ಅಂಕಲ್, ನಂಗೆ ಇವ್ನ ಮದ್ವೆ ಆಗಕ್ಕಾಗಲ್ಲ. ಅಯ್ಯೋ ಮತ್ತೆ ಹಂಗನ್ಬೇಡಮ್ಮ. ನೋಡು, ನನ್ನ ಹತ್ರ 20 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ಅದನ್ನ ನಿನ್ಗೆ ಕೊಡ್ತೀನಿ, ಇಟ್ಕೋ. ಈಗ ನಾನು ಇದ್ದೀನಲ್ಲ ಮನೆ, ಅದನ್ನು ನಿನ್ನ ಹೆಸರಿಗೆ ಬರ್ಕೊಡ್ತೀನಿ, ಅದನ್ನು ಇಟ್ಕೋ. ಆಮೇಲೆ ಈ ನನ್ನ ಮಗನ್ಗೆ ಗಂಡ ಅನ್ನೋ ಪಟ್ಟ ಕೊಟ್ಟು ನಿನ್ ಜೊತೆಲೆ ಕೆಲಸದವನಾಗಿ ಇಟ್ಕೋ. ಅಷ್ಟೇ. ಹಂಗಿದ್ರೆ ನನ್ಗೆ ಓಕೆ. ಹಾಗಾದ್ರೆ ಡಬಲ್ ಓಕೆ. SSLC ನಲ್ಲಿ ನಾನು ಸ್ಕೂಲ್ಗೆ ಟಾಪರ್, PUC ನಲ್ಲಿ ಸ್ಟೇಟ್ಗೆ ಟಾಪರ್. ಡಿಗ್ರಿ ಮುಗಿದ್ಮೇಲೆ ನಮ್ಮಪ್ಪ ಯಾವನು ಲೋಫರ್ ಕೊಟ್ಟು ಮದ್ವೆ ಮಾಡ್ಬಿಟ್ಟ. ಹಾಗಂತ ನನ್ ಮಗಳ ಲೈಫ್ ನ ಹಾಳಾಗಕ್ ನಾನ್ ಬಿಡಲ್ಲ. ನೋಡಯ್ಯ, ಸಾರಿ, ನೋಡಿ ಬೀಗ್ರೆ, ನಿಮ್ಮನೆ ನಾ ಏನೋ ಹಸಿದೆ, ಹಾಗಂತ ನಮ್ಮನೆ ಅನ್ನ ಇನ್ನೂ ಹಡ್ಸಿಲ್ಲ. ಏನೋ ನನ್ ಮಗಳು ಆಸೆ ಪಟ್ಟಿದಳಲ್ಲ ಅಂತ ಕೂತ್ ಮಾತಾಡ್ತಾ ಇದ್ದೀನಿ. ನೋಡಿ ಬಿಗ್ರೆ, ನಮ್ಮನೆ ನಾಯಿ ಅಂತದ್ದೇ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಕೈಲಿ ತಿದ್ದಕ್ಕಾಗ್ಲಿಲ್ಲ. ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿದ್ರೆ ನಿಮ್ಮ ಮಗಳು ಇವನ್ನ ಸರಿ ಮಾಡಬಹುದೇನೋ ಅನ್ನೋ ನಂಬಿಕೆ ನನಗೆ. ಬೀಗ್ರೆ, ನಿಮ್ ಮಗ ನೋಡೋದಕ್ಕೆ ಹಲ್ಕ ಹಲಾಲ್ ಕೊಡ್ತಾರ ಇದ್ದಾನೆ. ನನ್ ಮಗಳನ್ನ ನೋಡಿ, ಬಂಗಾರ, 24 ಕ್ಯಾರೆಟ್ ಬಂಗಾರ. ನ್ಯಾಯವಾಗಿ ನೋಡಿದ್ರೆ ಅವಳು ಎಷ್ಟು ಕೆಜಿ ತೂಗ್ತಾಳೋ ಅಷ್ಟು ಕೆಜಿ ತುಲಾಭಾರ ಮಾಡ್ಬೇಕಾಗಿತ್ತು. ಅದು ಅಪ್ಪಟ ಬಂಗಾರದಲ್ಲಿ. ಜಸ್ಟ್ ಮಿಸ್ ಆಗೋಯ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆದ್ರೆ ಮದ್ವೆ ಆಗ್ಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ನೀವೇನ್ ಹೇಳಿದ್ರು ನನಗೆ ಓಕೆ. ಕಂಡೀಷನ್ ನಂಬರ್ 1, ಬೆಳಗ್ಗೆ ಎದ್ದ ಕೂಡಲೇ ಫ್ರೆಶ್ ಆಗಿ ಎಳ್ಳಿರ್ಬೇಕು. ತಿಂಡಿಗೆ ತಿಮ್ಮಣ್ಣನ ಹೋಟ್ಲು ಇಡ್ಲಿನೇ ಆಗ್ಬೇಕು. ಮಧ್ಯಾಹ್ನ ಊಟಕ್ಕೆ ಮಾಂಸ ಇರಲೇಬೇಕು. ರಾತ್ರಿ ಊಟ ಅಂತೇನಿಲ್ಲ, ಊಟದಷ್ಟೇ ಬಿರಿಯಾನಿ, ಎಗ್ ರೈಸು, ಫ್ರೈಡ್ ರೈಸು, ಕುಷ್ಕ ಯಾವ್ದಾದ್ರೂ ನಡೆಯುತ್ತೆ. ಇದು ನಾನು ನನ್ನ ಮಗಳನ್ನ ನೋಡಕ್ಕೆ ನಿಮ್ಮನೆಗೆ ಬಂದಾಗ ನನ್ನ ಊಟದ ಲಿಸ್ಟು. ನನ್ನ ಮಗಳಿಗೆ ಏನ್ ಬೇಕೋ ಅವಳೇ ಹೇಳ್ತಾಳೆ. ನಿಮ್ಗೆ ಒಪ್ಕೆನಾ? ಓಕೆ. ಗುಡ್ ಗುಡ್, ವೆರಿ ಗುಡ್. ಕಂಡೀಷನ್ ನಂಬರ್ 2, ಇದು ಮೇಜರ್. ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ ಮಗನ 2 ವರ್ಷಕ್ಕೆ ಅಳಿಯ ಅಂತ ಲೀಸ್ಗೆ ಹಾಕೋತೀನಿ.
ಅವ್ನ್ ನಮ್ಮ ಮನೇಲಿ ಹೇಗಿರ್ತಾನೆ ಹೇಗ್ ಕೆಲಸ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀನಿ. 2 ವರ್ಷ ಆದ್ಮೇಲೂ ನನ್ ಮಗಳು ಓಕೆ ಅಂದ್ರೆ ಅಗ್ರಿಮೆಂಟ್ ಪೇಪರ್ನ ಹರಿದಾಕಿ ಫಸ್ಟ್ ನೈಟ್ ರೂಮ್ಗೆ ನಾನೇ ಕಳಿಸ್ಕೊಡ್ತೀನಿ. ಏನಂತ ನೀವು ಹೇಳ್ತಿರೋದು? ಸುಡುವ ಸೂರ್ಯ ತಂಪೆರುವ ಸಮಯದಲ್ಲಿ, ಮನದಾಸೆ ತುಂಬಿ ಕಾಮ ಕಲಿಗಟ್ಟಿರುವ ಸಮಯದಲ್ಲಿ ಫಸ್ಟ್ ನೈಟ್ ಇಲ್ಲ ಅಂದ್ರೆ ವಯಸ್ಸು ವ್ಯರ್ಥ ಆಗ್ಬಿಡಲ್ವತ್ತೆ? ಹಾಗಂತ ಯಾರು ಇಲ್ಲ ಆಗಿದ್ದಾಗ್ಲಿ ಅಂತ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಮುಂದೆ ಮಕ್ಕಳಾಗ್ತಾರಂಗೆ ಮಾಟ ಮಾಡಿಸ್ಬಿಡ್ತೀನಿ. ಹುಷಾರ್. ಕೋರ್ಟಿಂದ ಡೈರೆಕ್ಟ್ ಇಲ್ಲಿಗೆ ಬಂದಾಗಿದ್ದಾನೆ. ಬನ್ನಿ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಗಂಡು ಹೆಣ್ಣು ಯಾರಿಲ್ಲಿ? ಬೇಗ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಬಿಡಿ, ನಂಗೆ ಇನ್ನೂ 4 ಮನೆ ಡೈವರ್ಸ್ ಮಾಡೋದಿದೆ. ಓ, ಸೈನ್ ಹಾಕ್ಬೇಕಾಗಿರೋದು ಡೈವರ್ಸ್ ಪೇಪರ್ಗಲ್ಲ, ಮದ್ವೆ ಅಗ್ರಿಮೆಂಟ್ಗೆ. ಓ ಸಾರಿ ಮೇಡಮ್, ಮರ್ತ್ಬಿಟ್ಟಿದೆ. ಅದು ನಂಗೆ ಡೈವರ್ಸ್ ಮಾಡಿಸೋದ ಕೆಲಸ ಆಗ್ಬಿಟ್ಟಿದೆಯಲ್ಲ, ಮದುವೆ ಅಗ್ರಿಮೆಂಟ್ ಅನ್ನೋದೇ ಮರ್ತ್ಬಿಟ್ಟಿದ್ದೀನಿ. ನೀನ್ ಲಾಯರ್ ತಾನೆ, ಹೇಗ್ ಮರಿತ್ಯಾ? ಆಯರ್ರೆ ಏನ್ ಮಾಡೋದು, ಕೆಲವೊಂದ್ಸಲ ವಕೀಲ ತರ ವರ್ತಿಸ್ತೀನಿ. ಅಯ್ಯೋ, ಎರಡು ಒಂದೇ ಕೊಡಪ್ಪ. ತಗೋಮ್ಮ, ಸೈನ್ ಮಾಡು. ಗೊತ್ತಿಲ್ಲದೆ ಕೇಳ್ತೀನಿ, ಹಿಂಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಬದಲು ಯಾವ್ದಾದ್ರು ದೇವಸ್ಥಾನದಲ್ಲಿ ತಾಳಿ ಕಟ್ಸಿದ್ರೆ ಅಚ್ಚುಕಟ್ಟಾಗಿ ಆಗ್ತಿತ್ತಲ್ಲ. ಅದಂಗಲ್ಲಪ್ಪ. ಇನ್ ಹೆಂಗ್ ಹೇಳಿಪ್ಪ? ನನ್ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ಅದ್ ನನ್ಗೆ ಇಷ್ಟ ಇರ್ಲಿಲ್ಲ. ನಮ್ಮಪ್ಪ ಇರೋ ಮನೆನ ಇವಳ ಹೆಸರು ಬರ್ದು 20 ಲಕ್ಷ ಕೊಡ್ತೀನಂದ್ರು, ಅದಕ್ಕೆ ಒಪ್ಕೊಂಡ್ರು. ಆದ್ರೆ ಅದ್ ನಮ್ಮ ಅಮ್ಮಂಗೂ ಇಷ್ಟ ಇರ್ಲಿಲ್ಲ. ಹಾ, ಈ ಮನೆಗಳನ್ನ 2 ವರ್ಷಕ್ಕೆ 3 ವರ್ಷಕ್ಕೆ ಲೀಸ್ಗೆ ಹಾಕೋತಾರಲ್ಲ, ಹಾಗೆ ನನ್ ಮಗನ 2 ವರ್ಷ ಲೀಸ್ಗೆ ಹಾಕೋತಾ ಇದಾರೆ. ಅಯ್ಯೋ, ನಮ್ ಹುಷಾರಲ್ಲಿ ನಾವಿರ್ಬೇಕಲ್ವೇನಪ್ಪ. ಈಗ ಮನೆ ಕೆಲ್ಸ ಬರುತ್ತೋ ಇಲ್ವೋ, ಅಡ್ಗೆ ಕೆಲ್ಸ ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಬೇಕಲ್ವಾ. ಇಲ್ಲಾಂದ್ರೆ ನಾಳೆ ದಿವಸ ನನ್ ಮಗಳು ಅಡ್ಗೆ ಕೆಲ್ಸ ಮನೆ ಕೆಲ್ಸ ಮಾಡಿ 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 ಬಂಗಾರದಂಗ್ ಸಾಕಿರೋ ನನ್ ಮಗಳು ಬಂಗಾರ ತರ ಕರ್ಗೋಗಲ್ವಾ. 2 ವರ್ಷ ಆದ್ಮೇಲೂ ನಂಗೆ ಇಷ್ಟ ಆದ್ರೆ ಮಾತ್ರ ಈ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದ್ರೆ ಬೇರೆಯವ್ರ ತರ ಇರೋ ನನ್ನನ್ನ ಅಲ್ಲಲ್ಲ, ನನ್ ತರ ಇರೋ ಬೇರೆ ಹುಡುಗನ್ ತಂದು ಮದ್ವೆ ಮಾಡ್ತಾರೆ ಬಿಡಯ್ಯ. ಕರೆಕ್ಟಾಗಿ ಹೇಳ್ದಿಲ್ಲ ಇರೋ. ನೋಡೋ, ನೀನು ಇವ್ರಿಗೆ ಇಷ್ಟ ಆಗ್ಬೇಕು ಅಂದ್ರೆ ಸರಿಯಾದ ಟೈಮ್ಗೆ ಮಾಡ್ಕೊಂಡಿರ್ಬೇಕು ಕೆಲ್ಸನ. ಹಾ, ಕರೆಕ್ಟಾಗಿ ಹೇಳ್ದಿಯಪ್ಪ. ಅಳಿಯಂದ್ರೆ ನೋಡಿ ತಿಳ್ಕೊಳ್ಳಿಪ್ಪ. ಮೇಡಮ್, ಈ ಯುಗಾದಿ ಆಫರು ಬರೀ ಯುಗಾದಿವರೆಗೂ ಮಾತ್ರನಾ ಅಥವಾ ಗೌರಿ ಗಣೇಶ ದೀಪಾವಳಿವರೆಗೂ ಇರುತ್ತಾ? ಇದಕ್ಕಿಂತ ರಿಚ್ ಆಗಿರೋ ಗೌರಿ ಗಣೇಶ ದೀಪಾವಳಿ ಆಫರ್ ಬಂದ್ರೆ ನೋಡೋಣ. ಸದ್ಯಕ್ಕೆ ಇವಾಗ ಯುಗಾದಿನ ಕಂಟಿನ್ಯೂ ಮಾಡೋಣ. ಏಯ್, ಹೇಳು ಹಂಸ. ತಿನ್ನಕ್ ಏನ್ ಮಾಡಿದ್ಯಾ? ರಾತ್ರಿ ಮಿಕ್ಕಿದ್ದು ಸಾಂಬಾರ್ಗೆ ಐತೆ, ಬಿಸಿ ಬಿಸಿದು ಅನ್ನಗೆ ಮಾಡ್ತೀನಿ. ಯಾಕೆ ಓದಿತ್ಯಾ? ಸೌಂಡ್ ಕಮ್ಮಿ ಬರ್ಲಿ. ನೀನ್ ಮಾಡಿ ನಾ ತಿನ್ನಕ್ಕಲ್ಲ ನಾನು ಇಲ್ಲಿರೋದು. ಹೋಗ್ಬಿಟ್ಟು ಕಾಂಕ್ರೀಟ್ ಮಾಡ್ಕೊಂಡ್ ಬಾ. ಈ ಗಾರೆ ಕೆಲ್ಸಕ್ಕೆ ಹೋಗೋನ್ ಮಗಳನ್ನ ಮದುವೆ ಆದ್ರೆ ಬರೀ ಇದೇ ಗತಿ. ಉಪ್ಪಿಟ್ಟಿಗೆ ಕಾಂಕ್ರೀಟು, ತಂಬಿಗೆ ಲೆಗ್ ಪೀಸು, ಜಲ್ಲಿ ಕಲ್ಗೆ ಕಬಾಬ್. ಏಯ್, ಏನ್ ಗೊಣಗ್ತಾ ಇದ್ಯಾ? ಉಪ್ಪಿಟ್ಟು ಮಾಡ್ಕೊಂಡ್ ಬರ್ತೀನಿ. ಹೋಗ್ ಮಾಡ್ಕೊಂಡ್ ಬಾ. ಸರಿ ಅಂದ್ರೆ ಮಕ್ಕ ನಾಯಿನಕ್ಕ ಉಪ್ಪಿಟ್ಟು ಬರೀ ಕೇಳೋ. ನನ್ ಮಾವನವ್ರು ಹೇಳ್ದಂಗೆ ಹೊಡ್ದೋ ಬಡ್ದೋ ಒಟ್ಟಲ್ ದಾರಿಗ್ ತರ್ಬೇಕು. ರಾಕ್ಷಸಿ ಉಜ್ಜೋ ಕೆಲಸ ಕೊಟ್ಟಿದ್ದಾಳೆ. ಬೇಕಿತ್ತೇನೋ ನಿನಗೆ? ಅನುಭವಿಸು. ರಾಕ್ಷಸಿ, ತಿಂಡಿ ಕಮ್ಮಿ ಮಾಡಿದ್ಯಾ? 3 ಲೀಟರ್ ಕುಕ್ಕರಲ್ಲಿ ಮಾಡಿದ್ದೆ, ನಾನಿನ್ನೂ ತಿಂದೇ ಇಲ್ಲ. ಏನೋಪ್ಪ, ಚೆನ್ನಾಗೇ ಇರ್ಲಿಲ್ಲ. ನಾಳೆಯಿಂದ 4 ಲೀಟರ್ ಕುಕ್ಕರ್ನಲ್ಲಿ ಮಾಡು. ಹಂಗೆ ಇದನ್ನ ಒಗ್ದಾಕ್ ತಗೋ. ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಹಲೋ, ಏನ್ ವಿಷಯ? ಯಾಕೆ ಬಂದ್ರಿ? ಚೇ 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 ಚೇ, ನಮ್ ದೇಶ ಹಾಳಾಗೋಯ್ತಪ್ಪ. ಮನೆ ಕೆಲಸರು ಮನೆಗ್ ಬಂದಿರೋ ಗೆಸ್ಟ್ಗಳನ್ನ ಯಾಕೆ ಬಂದ್ರಿ, ಏನ್ ವಿಷಯ ಅಂತ ಕೇಳೋ ಮಟ್ಟಕ್ಕೆ ಬಂದ್ರಿ ಅಂದ್ರೆ ನಮ್ ದೇಶ ಯಾಕೆ ಕುಟ್ಟೋಗಿದೆ ಅಂತಾನೆ ಅರ್ಥ.
ಅಪ್ಪ ಅಂದ್ರಲ್ಲಿ ಆಂಜನೇಯ. ಆಂಜನೇಯನ? ಐ ರಿಯಲಿ ಡೋಂಟ್ ಲೈಕ್ ದಿಸ್ ಡರ್ಟಿ ಫೆಲೋಸ್. ಹಲೋ ಹೋಗಯ್ಯ. ಏನ್ ವಿಷಯ? ಎಲ್ಲಾದ್ರೂ ಸೈನ್ ಹಾಕ್ಬೇಕಿತ್ತಾ? ವಿಷಯ ಏನು ಇಲ್ಲ ಅಂದ್ರೆ ಮನೆಗೆ ಬರ್ಬಾರ್ದ? ಯಾರು ಹೇಳಿದ್ದು ಬೇಡ ಅಂತ? ಅವಾಗವಾಗ ಬನ್ನಿ, ಡೈಲಿ ಬನ್ನಿ, ನಿಮ್ದೇ ಮನೆ ಅನ್ಕೊಳ್ಳಿ. ಕಿತ್ತೋದ ಮಗ. ಅಯ್ಯೋ ನೀವ್ ಹಿಂಗ ಅಂದ್ಬಿಟ್ರೆ ನಾನು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಮನೆಗೆ ಬಂದಿರೋ ಅತಿಥಿಗಳಿಗೆ ಕಾಫಿ ಟೀ ಹಾರ್ಲಿಕ್ಸ್ ಏನಾದ್ರು. ಹೇ ಬಾರೋ ಇಲ್ಲಿ, ಹೇಳು ಹಂಸ. ಹಾರ್ಲಿಕ್ಸ್ ತಗೊಂಬಂದ್ ಕೊಡೋ. ಹಾರ್ಲಿಕ್ಸ್ ಬೇಡ ಕಣೋ, ಬೂಸ್ಟ್ ತಗೊಂಡ್ ಬಾ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಸ್ಟ್ರಾಟಜಿ. ನನ್ನ ಮಗನಿಗೆ ಬೂಸ್ಟ್ ಬೇಕಂತೆ. ಬೂಸ್ಟ್ ಬಾಮ್ಮ ಕುತ್ಕೋ, ಕೂತ್ಕೊಳ್ಳಮ್ಮ. ಹ್ಮ್. ಈ ನಮ್ಮ ಸರ್ಕಾರಗಳು ಹಾ. ಸುಮಾರು ವರ್ಷದಿಂದ ಕಾಂಡಮ್ ಯೂಸ್ ಮಾಡಿ ಅಂತ ಈ ಅಡ್ವರ್ಟೈಸು, ಪೋಸ್ಟರ್ಗಳು, ಪ್ರಮೋಷನ್ಗಳು, ಜನಜಾಗೃತಿಗಳನ್ನೆಲ್ಲ ಮಾಡ್ಕೊಂಡು ಬಂದ್ರು. ಆದ್ರೆ ನಿಮ್ಮಪ್ಪ ಅದನ್ನ ತಲೆನೇ ಕೆಡ್ಸ್ಕೊಳ್ಳಿಲ್ಲ, ಬುದ್ಧಿ ಕಲೀಲೇ ಇಲ್ಲ. ನಿಮ್ಮಪ್ಪ ಅವತ್ತು ಕಾಂಡಮ್ನ ಯೂಸ್ ಮಾಡಿದಿದ್ರೆ ನಿನಗಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣೋ. ನಿಮ್ಮಪ್ಪ ಕಾಂಡಮ್ನ ಕಂಡಮ್ ಮಾಡಿ ಇಂಥ ಪರಿಸ್ಥಿತಿ ತಂದ್ಬಿಟ್ರು. ನೀನೇ ಬೂಸ್ಟ್ ಕುಡಿ. ನನಗೆ ಕಿಡ್ನಿಲಿ ಕಲ್ಲಾಗಿತ್ತು ಕಣೋ. ನಿಜ ಹೇಳ್ಬೇಕು ಅಂದ್ರೆ ಆಗ್ಲೂ ಕೂಡ ಇಷ್ಟು ನೋವಾಗಿರ್ಲ ಕಣೋ. ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ಭಾರ ಆಗ್ತಿದೆ ಕಣೋ. ಬರ್ಲಾ? ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾಳೆ ನಮ್ಮಮ್ಮ ಬರ್ತಿದ್ದಾರೆ. ಹಾ. ಈ ಲಿಸ್ಟಲ್ಲಿರೋ ಐಟಮ್ ಎಲ್ಲ ತಗೊಂಡು ಲಿಸ್ಟ ಏನಪ್ಪ ಇದು? ಲೇ, ಈ ಮನೆಗೆ ನಮ್ಮ ಅಪ್ಪ ಮಾತ್ರ ಬರಬಾರ್ದು, ನಿಮ್ಮಮ್ಮ ಬರ್ತಾ ಇರ್ಬೇಕಾ? ಅದೆಲ್ಲ ನಡೆಯಲ್ಲ. ಈ ಮನೆ ನನ್ನ ಹೆಸರಲ್ಲಿರೋದು. ನೀನು ನಾನ್ ಹೇಳ್ದಂಗೆ ಕೇಳ್ಬೇಕು. ಈ ಮನೆ ನಿನ್ನ ಹೆಸರಿಗೆ 2 ವರ್ಷಕ್ಕೆ ಲೀಸಿಗೆ ಬರ್ದಿರೋದು. ಯಾವತ್ತಿದ್ರು ಈ ಮನೆ ನಂದೇ. ನನ್ಗೆ ಎದ್ರು ಮಾತಾಡ್ತೀಯಾ? ಇಷ್ಟು ಸುಂದರವಾಗಿರೋ ಹುಡುಗಿನ ನಿನಗೆ ಕೊಟ್ಟು ಮದ್ವೆ ಮಾಡಿದ್ದಾರೆ ಅಂತದ್ರಲ್ಲಿ ನಮ್ಮಮ್ಮನೇ ಮನೆಗ್ ಬರ್ಬೇಡ ಅಂತೀಯಾ? ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕು ನಮ್ಮಮ್ಮನ ಮನೆಗ್ ಬರ್ಬೇಡ ಅನ್ನಕ್ಕೆ? ತಿಂತೀನಿ ಜಾಸ್ತಿ ಆಗಿದೆ ನಿಂಗೆ. ಜಾಸ್ತಿ ಮಾಡ್ತೀನಿ. ನಂಗೆ ಹಸ್ವಾಗ್ತಿದೆ, ತಿನ್ನಕ್ಕೇನಾದ್ರೂ ತಗೊಂಡ್ ಬಾ. ಗಂಡ ಆದವನಿಗೆ ತಿನ್ನಕ್ಕೆ 2 ಸಲ ಹಿಂಗೆ ಹೊಡಿತಾ ಇದ್ರೆ ಮನ್ಸಿಗೆ ಏನೋ ಒಂಥರ ಆನಂದ. ತುಂಬಾ ಚೆನ್ನಾಗಿದೆ ಪಾಯಸ. ಸೂರ್ಯವಂಶ ಸಿನಿಮಾ ನೋಡ್ದಾಗ್ಲಿಂದ ನನಗೆ ಗಸಗಸೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ನಾನ್ ಹೊಡಿಯೋ ಪ್ರತಿ ಏಟ್ಗೂ ಅಡ್ಗೆ ಮಾಡಕ್ ಇಂಟ್ರೆಸ್ಟ್ ನ ಜಾಸ್ತಿ ತೋರಿಸ್ತೀನಿ. ಇಲ್ಲಾಂದ್ರೆ ನಿನ್ಗೆಲ್ ಬರ್ತಿತ್ತು ಇಷ್ಟು ಚೆನ್ನಾಗಿ ಪಾಯಸ ಮಾಡಕ್ಕೆ? ಅಂದ್ರೆ ನೀನ್ ಹೊಡೆಯೋ ಏಟಿಗೆ ಹೆದ್ರಿ ನಾನ್ ಚೆನ್ನಾಗಿ ಅಡಿಗೆ ಮಾಡೋದ್ ಕಲ್ತಿದ್ದೀನಿ ಅಂದಂಗಾಯ್ತು. ಅದೇ ನಿಜ ತಾನೆ. ಮದ್ವೆ ಆಗೋಷ್ಟ್ರಲ್ಲಿ ನಿನ್ಗೆಲ್ ಅಡ್ಗೆ ಮಾಡಕ್ ಬರ್ತಿತ್ತು, ಆದ್ರೆ ಇವಾಗ ನೋಡು ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತೀಯ. ಹಾಗ ಇನ್ನೂ ಸ್ವಲ್ಪ ಬೇಕಾ? ಸ್ವೀಟ್ ಅಲ್ವಾ, ಜಾಸ್ತಿ ಬೇಡ. ಮಿಕ್ಕಿರೋದ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಡು, ರಾತ್ರಿ ತಿನ್ನೋಣ. ತಿನ್ನು ತಿನ್ನ ತಿನ್ನ ಐತೆ ನಿನಗೆ. ನಿನಗೆ ತಲೆ ಸುಪ್ಪಂದಂಗೆ ಆಗ್ತಿರೋದು, ಇಲ್ಲ ವಾಂತಿ ಬಂದಂಗೆ ಈ ತರ ಏನಾದ್ರು ಫೀಲ್ ಆಗ್ತಿದ್ಯಾ? ಆತರ ಏನಿಲ್ವಲ್ಲ. ಇಲ್ವಾ? ಇನ್ನು ಸ್ವಲ್ಪ ಟೈಮ್ ಬೇಕು ಅನ್ಸುತ್ತೆ. ಟೈಮಾ? ಏನಕ್ಕೆ? ಏನಿಲ್ಲ, ಪಾಯಸ ಸೂರ್ಯವಂಶ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತಲ್ಲ, ಗಸಗಸೆ ಪಾಯಸ ಅದು. ನನ್ಗೇನು ಅರ್ಥ ಆಗ್ತಿಲ್ಲ. ಏನಿಲ್ಲ, ಈ ಪಾಯಸಕ್ಕೆ ಸ್ವಲ್ಪನೇ ಸ್ವಲ್ಪ ವಿಷ ಬೆರೆಸಿದೀನಿ ಅಷ್ಟೇ. ಕಾಮಿಡಿ ಮಾಡ್ತಿಲ್ಲ ತಾನೇ? ಈ ಮನೇಲಿ ನನಗೆ ಅಷ್ಟೊಂದು ಸ್ವಾತಂತ್ರ್ಯ ಎಲ್ಲೇ ಕೊಟ್ಟಿದೀಯಾ? ನಿನ್ನ ಲವ್ ಮಾಡಿದ ತಪ್ಪಿಗೆ ನಿಮ್ಮಮ್ಮ ನನ್ನ 2 ವರ್ಷ ಲೀಸ್ ಹಾಕೊಂಡು ಅಳಿ ಅನ್ನೋ ಪದಕ್ಕೆ ಮರ್ಯಾದನೆ ತೆಗೆದ್ಲು. ಏನೋ ನೋಡಕ್ ಚೆನ್ನಾಗಿದ್ಯಾ ಅಂತ ಲವ್ ಮಾಡಿದ ತಪ್ಪ? ನಮ್ಮಪ್ಪ ಬೆಪ್ಪ, ನಿಮ್ಮಮ್ಮ ಹೇಳಿದಕ್ಕೆಲ್ಲ ಹೂ ಅಂದ.
ಇವತ್ತು ನಮ್ಮನೆ ನಾನೇ ಕೆಲಸ ಮಾಡೋಂಗಾಯ್ತು. ನಾನು ಮಾಡೋ ಅಡುಗೆ ಚೆನ್ನಾಗಿಲ್ಲ ಅಂತೀಯ, ಪಾತ್ರೆ ನೋಡಿದ್ರೆ ಖಾಲಿಯಾಗಿರುತ್ತೆ. ಎಷ್ಟು ದಿನ ಅಂತ ಉಪವಾಸ ಮಲ್ಕೊಳ್ಳಿ? ಮುಂದೆ ಗಂಡ ಆಗೋನು ಅನ್ನೋದು ನೋಡ್ದೆ ನೆಲ ಒರ್ಸು ಅಂತೀಯ, ಪಾತ್ರೆ ತೊಳಿ ಅಂತೀಯ. ಅಷ್ಟೇ ಅಲ್ಲ, ನಿನ್ ಬಟ್ಟೆನೂ ನಾನೇ ತೊಳಿಬೇಕು. ಇನ್ನನ್ ಕೈಲಾಗಲ್ಲ, ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ಲೇಬೇಕು. ಏಯ್ ಏನ್ ಮಾಡ್ತೀನಿ ಗೊತ್ತಾ ನಿನ್ಗಿವಾಗ? ಏನ್ ಮಾಡ್ತೀನಿ ಗೊತ್ತಾ? ಏನೇ ಮಾಡ್ತೀಯಾ? ಪ್ಲೀಸ್ ಕಾಪಾಡ್ರಿ ರೀ, ಕಾಪಾಡ್ರಿ. ನಿನ್ನ ಕಾಪಾಡ್ಬೇಕಾ? ಗಂಡ ಅನ್ನೋದನ್ನು ನೋಡ್ದೆ ಅದೆಷ್ಟೆಲ್ಲ ಹೊಡೆದಿದ್ದೆ ನನ್ನ. ಇಲ್ಲಿ ನೋಡು, ಅಲ್ಲೆಲ್ಲ ಉದ್ರೋಗಿದೆ. ಬಾಡ್ ತಿನ್ನಕ್ಕಾಗ್ದಿರೋ ಬಾಡ್ಕೊ ನನ್ ಮಗ ಆಗಿದ್ದೀನಿ. ರೀ ಇನ್ ಮುಂದೆ ಯಾವತ್ತೂ ಹಿಂಗ್ ಮಾಡಲ್ಲ, ಕಾಪಾಡ್ರಿ ನನ್ನ. ನೀವ್ ಹೇಳ್ದಂಗೆಲ್ಲ ಕೇಳ್ತೀನಿ, ಕಾಪಾಡ್ರಿ ನನ್ನ. ನಾನು ನೀವೆಲ್ಲ ಹೇಳ್ತಿರೋ ಅಲ್ಲಿ ಸೈನ್ ಆಗ್ತೀನಿ. ಹೌದಾ? ಒಂಥರ ಚೆನ್ನಾಗಿದೆಯಲ್ಲ, ಬಂದೇ ಇರು. ಡಂಕನಕನ್ 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 ಏ ಡಂಕನಕನ್ ಡಂಕನಕನ್. ಅಗ್ರಿಮೆಂಟ್ ಅಲ್ಲಿ ಹಾಕ್ತಲ್ಲ ಸೈನು, ಹಂಗಾಕೋ. ಥ್ಯಾಂಕ್ ಯು. ಗಾಡ್ ಅಂಡ್ ಗಡ್ಜೆಲ್ಲ ಬ್ಲೆಸ್ ಯು. ಇವಾಗಾದ್ರೂ ಆಂಬುಲೆನ್ಸ್ ಕಾಲ್ ಮಾಡ್ರಿ. ಹೌದಾ? ಮಾಡ್ತೀನಿ ನೋಡು. ಡಾಕ್ಟರ್ ಡಾಕ್ಟರ್, ನನ್ನ ಹೆಂಡತಿ ಧರ್ಮಸ್ಥಳ ತೀರ್ಥ ಅಂತೇಳಿ ತಿಗ್ನೆ ಔಷಧಿ ಕೊಟ್ಬಿಟ್ಟಿದ್ದಾಳೆ. ಕಾಪಾಡಿ ಡಾಕ್ಟರ್, ಕಾಪಾಡಿ ಕಾಪಾಡಿ. ರೀ ಹಿಂಗ್ ಕರೆದ್ರೆ ಯಾರು ಬರ್ತಾರೆ? 112 ಕಾಲ್ ಮಾಡ್ರಿ ಪ್ಲೀಸ್, ಕಾಲ್ ಮಾಡ್ರಿ. ಅಮ್ಮ ಸಮಾಧಾನ, ನೀನೇನ್ ಈಗ್ಲೇ ಸಾಯಲ್ಲ, ಇನ್ನ ಟೈಮ್ ಐತೆ. ಜಾಸ್ತಿ ಡೈಲಾಗ್ ಹೇಳಿ ಗಂಟ್ಲು ಡ್ರೈ ಆಗಿದೆ, ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಬಾ. ನಾನಾ ನೀನೆ ವಿಷ ಹಾಕಿರೋ ಪಾಯಸ ತಿಂದಿದ್ದೀನಿ, ನನ್ ಕೈಲಾಗಲ್ಲ ರೀ. 108ಗೆ ಕಾಲ್ ಮಾಡಬೇಕೋ ಬೇಡವೋ? ಇದು ಒಂಥರ ಚೆನ್ನಾಗೈತಲ್ಲ. ಕಾಫಿ ಇಲ್ಲೆಲ್ಲೋ ಪಾಯಸ ಚಲೀತಲ್ಲ. ಅಯ್ಯೋ, ಇಲ್ಲಿದ್ದೋಳು ಅಲ್ಯಾಕೆ ಹೋದೆ? ಪಾಯಸ ನೋಡಿದ್ರೆ ಇಲ್ಲಿ ಚಲೀತ, ನಾನ್ ನೋಡಿದ್ರೆ ಅಲ್ಲಿ ಮಲ್ಕೊಂಡಿದ್ದೀನಿ. ಡಾಕ್ಟರ್ ಕನ್ಫ್ಯೂಸ್ ಆಗಿ ಆಪರೇಷನ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಕೊಂಡಿದ್ರೆ ಬದುಕ್ಬೇಕ್ರಿ ನಾನು. ರೀ ಬದುಕ್ಬೇಕು. ಇದನ್ನೆಲ್ಲ ನನ್ ಕೈ ನೋಡಕ್ಕಾಗ್ತಿಲ್ಲ. ನಿಮ್ಮಮ್ಮನ ಮಗಳೇ ಎದ್ದೇಳಮ್ಮ. ಸುಸ್ತಾಗ್ತಿದೆ ರೀ, ನನ್ ಕೈಲಿ ಹೇಳಕ್ ಆಗ್ತಿಲ್ಲ. ಲೇ, ನೀನ್ ತಿಂದಿರೋ ಪಾಯಸದಲ್ಲಿ ವಿಷ ಹಾಕಿರ್ಲಿಲ್ಲ ಕಣೆ. ಏನು ವಿಷ ಹಾಕಿರ್ಲಿಲ್ವಾ? ನೋಡೆ, ಕಟ್ಕೊಂಡ್ ಹೆಂಡತಿಗೆ ವಿಷ ಹಾಕೋ ಅಷ್ಟು ಗಂಡಸರು ಕೆಟ್ಟವರಾಗಿಲ್ಲ. ನೀನ್ ತಿಂದಿದ್ ಪಾಯಸ ಏನೋ ನಿಜ, ಆದ್ರೆ ಅದ್ರಲ್ಲಿ ವಿಷ ಇತ್ತು ಅಂತ ಹೇಳಿದ್ ಸುಳ್ಳು. ಯಾಕಿಂಗ್ ಮಾಡಿದ್ರಿ ರೀ? ಯಾಕಿಂಗ್ ಮಾಡಿದ್ರಿ? ಮತ್ತೆ ಮನೆ ಕೆಲ್ಸ ಎಲ್ಲ ನನ್ನ ಹತ್ರನೇ ಮಾಡಿಸ್ತಿದ್ದೆ, ಅದಕ್ಕೆ ಡವ್ ಕಡ್ದೆ. ಆದ್ರೆ ನೀನು ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡ್ದೆ. ಅಯ್ಯೋ ನಿನ್ನ ಕಂತ್ರಿ ಕಜ್ಜಿ ನಾಯಿ ಬೇವಸಿ ನನ್ ಮಗನೇ, ಗಂಡನೇನೋ ನೀನು? ತಲತಲಾಂತರಗಳಿಂದ ಇದೇ ರೀತಿ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ನಿಮ್ಮಂತ ಗಂಡು ಕುಲಕ್ಕೆ ಧಿಕ್ಕಾರವಿರಲಿ, ನನ್ನಿ ಧಿಕ್ಕಾರವಿರಲಿ. ಅಂದು ಶಿವ ಪರಮೇಶ್ವರ ವಿಷವನ್ನು ಗಂಟಲಿನಲ್ಲಿ ಇಟ್ಟುಕೊಂಡು ವಿಷಕಂಠನಾದ. ಇಂದು ನಾನು ಗಂಡನ ಮೋಸದ ಜಾಲಕ್ಕೆ ಸಿಲುಕಿ ಯಮಪುರಿಯ ಬಾಗಿಲನ್ನು ತಟ್ಟಿ ಅದು ಮೋಸ ಎಂದು ತಿಳಿದು ಯಮನಿಗೆ ಗುಡ್ ನೈಟ್ ಹೇಳಕ್ ಬಂದೆ. ಗುಡ್ ನೈಟ್ ಎಂದು ಜೀವವನ್ನು ಬಿಗಿಡಿದುಕೊಂಡು ಬಂದಿರುವೆ. ನನ್ನೊಳಗಿರುವ ಕ್ರೋಧಾಗ್ನಿಯನ್ನು ನೋಡಲು ಬಯಸುವೆಯಾ? ಯಸ್, ಐ ವಾಂಟ್ ಟು ಸಿ ದ್ಯಾಟ್. ಮೂಢ, ನನ್ನೊಳಗಿರುವ ಕ್ರೋಧಾಗ್ನಿಯನ್ನು ನೋಡಲು ಬಯಸಿದರೆ ನೀ ಬದುಕುವೆಯಾ? ನಿನ್ನ ಮೂರ್ಖತನಕ್ಕೆ ಶಿಕ್ಷೆ ಏನೆಂದುಕೊಂಡಿದ್ದೀಯಾ? ಆ ಸೂರ್ಯ ಚಂದಿರರೇ ನನ್ನ ಎದುರು ಬಂದು ತಾಯಿ ಗಂಡು ಕುಲವನ್ನು ನಾಶ ಮಾಡಬೇಡ ಎಂದು ಕೈ ಮುಗಿದು ನಿಂತರು. ಭೂಮಿ ಬಾಯ್ ಬಿಟ್ಟರು, ಆಕಾಶ ಸೀಳಿದರು, ದೇವಾನು ದೇವತೆಗಳೇ ನನ್ನ ತಡೆದರು. ಏನ್ ಮಾಡ್ತೀನಿ ಗೊತ್ತಾ ನಿನ್ಗೆ? ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಇವನೇನ್ ಭಯನೇ ಪಡ್ತಿಲ್ವಲ್ಲ. ಹರಿ, ಬೆಳಿಗ್ಗೆ ತಿಂಡಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ್ಲೇ ರೆಡಿ ಮಾಡ್ಕೋತೀನಿ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡ್ಬೇಕಲ್ಲ. ಬೆಳಿಗ್ಗೆ ತಿಂಡಿಗೆ ಏನ್ ಮಾಡ್ಬೇಕು ಅಂತ ಕೇಳಕ್ಕೆ ಇಷ್ಟು ಡೈಲಾಗ್ ಬೇಕಿತ್ತಾ? ಸೀನ್ ಲ್ಯಾಗ್ ಮಾಡ್ತಿದ್ಯಾ? ಲಾಸ್ಟ್ ಸೀನ್ ನೀನ್ ಲ್ಯಾಗ್ ಮಾಡಿಲ್ವಾ?